ಬಿಸಿನೆಸ್ ಮಾಡಿ ಬಿಸಿನೆಸ್ ಮಾಡುವ ಮುಖಾಂತರವೂ ಕೂಡ ಅನೇಕ ಜನ ಇವತ್ತು ಪ್ರಾಸ್ಪರ್ ಆಗಿದ್ದಾರೆ. ನೀವು ಬಿಸ್ನೆಸ್ ಮಾಡಿದಾಗ ಏನಾಗುತ್ತೆ, ಬೇರೆಯವ್ರಿಗೆ ನೀವು ಕೆಲಸ ಕೊಡ್ತೀರಾ. ಹಾಗೂ ಅನೇಕ ಜನ ನನ್ನನ್ನು ಕೇಳ್ತಾರೆ, ಬಿಸ್ನೆಸ್ ಮಾಡೋದು ಒಳ್ಳೇದಾ ಸ್ಯಾಲ್ರಿಡ್ ಕ್ಲಾಸ್ ಒಳ್ಳೇದಾ ಅಂತ. ನೀವು ಸ್ಯಾಲ್ರಿಡ್ ಕ್ಲಾಸ್ ಆಗಿದ್ದಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಫಸ್ಟ್ ಪಡ್ಕೋಬೇಕು. ಡೈರೆಕ್ಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ರಿಸ್ಕ್ ಜಾಸ್ತಿ ಇದೆ. ಸೊ ಬಿಸ್ನೆಸ್ ಸ್ಯಾಲ್ರಿಡ್ ಕ್ಲಾಸ್ ಎರಡೂ ಮಾಡ್ಕೊಂಡು ಅನೇಕ ಜನ ಬೆಳೀತಾರೆ. ನಾನು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಭಾರತೀಯ ವಿದ್ಯಾಭವನ್ ಅಲ್ಲಿ ಐ ಯೂಸ್ ಟು ಟೀಚ್. MBAಗೆ ನಾನು ಪ್ರೊಫೆಸರ್ ಆಗಿದ್ದೆ, CA ಗಳಿಗೆ ಪಾಠ ಮಾಡ್ತಾ ಇದ್ದೆ. ಸೊ ಇದೆಲ್ಲ ಮಾಡ್ಕೊಂಡು ಸೈಡ್ ಇನ್ಕಮ್ ಇಟ್ಕೊಂಡು ಆಮೇಲೆ ಬಿಸ್ನೆಸ್ ಶುರು ಮಾಡಿದೆ. ಆಮೇಲೆ ಯಾವಾಗ ನನಗೆ ಓಕೆ ಫಿಕ್ಸೆಡ್ ಸ್ಯಾಲ್ರಿ ಇಷ್ಟು ಅನ್ನೋದು ನನಗೆ ಬೇಡ ಅಂದಾಗ ನಾವು ಕಂಪ್ಲೀಟ್ ಆಗಿ ಬಿಸ್ನೆಸ್ ಬಂದೆ. ಆಮೇಲೆ ರಾಕೇಶ್ ಜುಂಜನ್ವಾಲಾನು ಹೇಳ್ತಾರೆ, ನಾವೆಲ್ಲ CA ಮಾಡಿದ್ವಿ. ಏನಕ್ಕೆ ಮಾಡಿದ್ವಿ ಅಂದ್ರೆ ನಮಗ್ ಶೇರ್ ಮಾರ್ಕೆಟ್ ಅಲ್ಲಿ ಏನಾನ ಸಕ್ಸಸ್ ಬರ್ಲಿಲ್ಲ ಅಂದ್ರೆ ವಾಪಸ್ CA ಹೋದ್ರೆ ತಿಂಗಳಿಗೆ 1-2-3 ಲಕ್ಷ ಸಂಬಳಕ್ಕೆ ಏನ್ ಮೋಸ ಇಲ್ಲ. ಸೊ ನಮಗ್ ಬ್ಯಾಕಪ್ ಇದೆ, ಅದಕ್ಕೋಸ್ಕರ CA ಮಾಡಿದ್ವಿ. ಸೊ ಇದೆಲ್ಲವೂ ಕೂಡ